ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಅನ್ನ ಮಾಡೋದು ಹೇಗೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತಿದ್ದೀನಿ. ಸೊ ನೀವು ಕಲಿಯೋದಕ್ಕೆ ರೆಡಿಯಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಇದು ಬಿಗಿನರ್ಸ್, ಯಾರು ಇನ್ನೂ ಅಡುಗೆ ಕಲ್ತಿಲ್ಲ ಅನ್ನೋರಿಗೆ ಈ ವಿಡಿಯೋ ಈಸಿಯಾಗಿ ಅನ್ನ ಹೇಗೆ ಮಾಡೋದು ಅನ್ನೋದನ್ನ ನಿಮ್ಗೆ ಹೇಳ್ಕೊಡ್ತಿದ್ದೀನಿ. ಸೊ ನೀವು ಕಲಿಯೋದಕ್ಕೆ ರೆಡಿಯಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಅನ್ನವನ್ನು ಯಾರು ತಿನ್ನಬೇಕು, ಯಾರು ತಿನ್ನಬಾರ್ದು, ಯಾವ ಟೈಮಲ್ಲಿ ತಿನ್ನಬೇಕು, ಎಷ್ಟು ತಿನ್ನಬೇಕು ಅನ್ನೋ ಟಿಪ್ಸ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಅನ್ನ ಮಾಡೋದು ಹೇಗೆ ಅಂತ ನೋಡೋಣ. ಇದು ಬಂದು ಅನ್ನ ಮಾಡೋ ಪಾತ್ರೆ. ಇದು ಆನ್ಲೈನಲ್ಲಿ ನಾನು ತೊಗೊಂಡಿರೋವಂಥದ್ದು. ಸೊ ಅನ್ನ ಮಾಡಬೇಕು ಅಂದರೆ ಈಗ ನಾನು 2 ಪಾವು ಅಕ್ಕಿನ ತೊಗೊಂಡಿರೋವಂಥದ್ದು, ಸೊಸೈಟಿ ಅಕ್ಕಿ. ಸೊ ಇದಕ್ಕೆ ಒಂದು ಅಂದಾಜು ಮೇಲೆ ನೀರು ಹಾಕ್ಕೊಳ್ಬೇಕಾಗತ್ತೆ. ಇದಕ್ಕೆ ಅಂದಾಜು ಮೇಲೆ ನೀರು ಹಾಕ್ಕೊಂಡು ಅದಕ್ಕೆ ಮುಚ್ಚಳ ಮುಚ್ಚಿಟ್ಟು ಅದಕ್ಕೆ ಕುದಿಬೇಕು. ನೀರು ಕುದಿ ಬಂದಮೇಲೆ ನಾವು ಅಕ್ಕಿ ಹಾಕಬೇಕಾಗತ್ತೆ. ಸೊ ಇದನ್ನು 2 ಪಾವು ಅಕ್ಕಿನ ತೊಗೊಂಡಿದ್ದೀನಿ ನಾನು. ಇದು ಒಂದು ಅರ್ಧ ಗಂಟೆನಾದರೂ ನೆನೆಸಬೇಕು. ಅಂದರೆ ಸೊಸೈಟಿ ಅಕ್ಕಿ ತೊಗೊಂಡಿರೋದ್ರಿಂದ ಒಂದು 3 ಸರಿನಾದರೂ ಉಜ್ಜಿ ತೊಳೆದು ಆನಂತರ ಫ್ರೆಶ್ ವಾಟರ್ನ ಅಕ್ಕಿಗೆ ಹಾಕಿ ಒಂದು ಅರ್ಧ ಗಂಟೆ ಬಿಟ್ಟು ನೆನೆಸ್ಕೊಳ್ಳಿ. ಈಗ ಆಲ್ರೆಡಿ ನೀರು ಕುದೀತಾ ಇದೆ, ಇದಕ್ಕೆ ಅಕ್ಕಿ ಹಾಕ್ತಾಯಿದ್ದೀನಿ. ಈ ಥರ ಅನ್ನವನ್ನು ಬೇಯಿಸಿ ಅದರಲ್ಲಿರುವಂಥ ಗಂಜಿಯನ್ನು ಬಸಿದು ಅನ್ನವನ್ನು ತಿನ್ನೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ಈಗ PCOS ಅಥವಾ ಥೈರಾಯ್ಡ್, ಶುಗರ್ ಪೇಷಂಟ್ಗಳು ಅನ್ನನೇ ತಿನ್ನಬಾರ್ದು ಅಂತ ಹೇಳ್ತಾರಲ್ವಾ, ಆ ಥರ ಏನಿಲ್ಲ. ದಿನಕ್ಕೆ 1 ಸಾರಿನಾದರೂ ಅನ್ನ ತಿನ್ನಬಹುದು. ಅದರಲ್ಲೂ ರಾತ್ರಿ ಮತ್ತು ಬೆಳಗ್ಗೆ ಅನ್ನ ತಿನ್ನೋ ಹಾಗಿಲ್ಲ. ಮಧ್ಯಾಹ್ನ ಟೈಮು ನೀವು ಎಷ್ಟಾದರೂ ಅನ್ನ ತಿನ್ನಿ, ಏನು ಅದರಿಂದ ತೊಂದರೆ ಆಗೋದಿಲ್ಲ. ಸೊ ಶುಗರ್ ಪೇಷಂಟ್ಸ್ ಆಗಲಿ ಅಥವಾ ಥೈರಾಯ್ಡ್ ಇರೋರಾಗಲಿ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮಧ್ಯಾಹ್ನ ಟೈಮು ಅನ್ನವನ್ನು ತಿನ್ನಿ, ಏನೂ ತೊಂದರೆ ಆಗೋದಿಲ್ಲ. ಈ ಥರ ಹೆಲ್ತ್ ಪ್ರಾಬ್ಲಮ್ ಇರೋರ ಜೊತೆಗೆ ಹೆಲ್ತ್ ಪ್ರಾಬ್ಲಮ್ ಇಲ್ಲದೇ ಇರೋರು, ಆರೋಗ್ಯವಾಗಿದ್ದೀವಿ ಅಂತ ಅನ್ನೋರು ಕೂಡ ಈ ಥರ ಗಂಜಿ ಬಸ್ತಿರೋ ಅನ್ನ ತಿಂದರೆ ತುಂಬಾ ಒಳ್ಳೆಯದು. ಗಂಜಿ ಬಸ್ತಿರೋ ಅನ್ನದಲ್ಲಿ ಆದಷ್ಟು ಶುಗರ್ ಅಂಶ ಕಡಿಮೆನೇ ಇರುತ್ತೆ. ಅನ್ನವನ್ನು ತಿನ್ನಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ. ಸೊ ಈ ಥರ ಗಂಜಿ ಬಸ್ದು ಅನ್ನವನ್ನು ಮಾಡ್ಕೊಳ್ಳೋದ್ರಿಂದ ಯಾರಾದರೂ ಅನ್ನನ ತಿನ್ನಬಹುದು. ಬಟ್ ರಾತ್ರಿ ಬೆಳಗ್ಗೆ ತಿನ್ನಬಾರ್ದು ಅಂತ ಹೇಳ್ತಾರೆ. ಮಧ್ಯಾಹ್ನ ಮಾತ್ರ ತಿನ್ನಿ ಚೆನ್ನಾಗಿ, ಏನೂ ತೊಂದರೆ ಇಲ್ಲ. ಸೊ ಇದೇ ಮಧ್ಯದಲ್ಲಿ ನಾನು ಮುದ್ದೆನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ನೀರು ಜಾಸ್ತಿ ಇರಬೇಕು. ತಿಕ್ಕ ಗಂಜಿ ಆದರೆ ಸೊ ಅದನ್ನು ಬಸಿದ್ರೂ ಅನ್ನದಲ್ಲಿ ಹಾಗೆ ಅಂಟ್ಕೊಂಡಿರುತ್ತೆ. ಈ ಥರ ನೀರು ಥರನೇ ಇರಬೇಕು. ಆ್ಯಕ್ಚುಲಿ ಅನ್ನ ಬೆಂದಿದೆಯಲ್ವಾ ಅಂತ ನೋಡಿಕೊಂಡು ನಾವು ಬಸ್ಕೊಳ್ಬೇಕಾಗತ್ತೆ. ಈಗ ಅನ್ನ ಬೇಯ್ತಾ ಇದೆ. ಸೊ ನೋಡ್ತಿದ್ದೀರಲ್ಲ ಹೇಗಾಗ್ತಿದೆ ಅಂತ ಅನ್ನ. ಈಗ ಆಲ್ರೆಡಿ ಒಂದು ಪಾತ್ರೆನ ಇಟ್ಟಿದ್ದೀನಿ. ಅದ್ರ ಮೇಲೆ ಸೊಪ್ಪು ಅಂತ ಜಾದ್ರಿನ ಇಟ್ಟು ಅನ್ನವನ್ನು ಬಸಿತಾ ಇದ್ದೀನಿ. ನೋಡಿ, ಈ ಥರ ಬಸ್ಕೊಳ್ಬೇಕು. ಅಂದರೆ ನೀಟಾಗಿ ಅನ್ನ ಬೆಂದಿದೆಯಾ ಇಲ್ವಾ ಅಂತ ನೋಡಿಕೊಂಡು ಬಸಿಯೋದ್ರಿಂದ ಮತ್ತೆ ನಾವು ಅದನ್ನು ಬಿಸಿ ಮಾಡೋ ಅವಶ್ಯಕತೆ ಇಲ್ಲ. ಸೊ ನಾನೀಗ ಜಾಲ್ರಿ ಏನಿದೆ ಅನ್ನ ಬಸ್ತಿರೋ ಅಂಥದ್ದು ಅದನ್ನು ಪಾತ್ರೆ ಮೇಲೆ ಇಡ್ತಾ ಇದ್ದೀನಿ. ಸೊ ಅದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿ ಹಾಗೆ ಒಂದು 10 ನಿಮಿಷ ಬಿಟ್ಟರೆ ಅದರಲ್ಲಿರೋ ಗಂಜಿ ಎಲ್ಲ ಸೋರ್ಕೊಂಡ್ಬಿಡುತ್ತೆ ಫುಲ್ಲು. ಸೊ ನಿಮಗೆ ಉದ್ರಾಗಿ ಅನ್ನ ರೆಡಿ ಆಗುತ್ತೆ. ಗಂಜಿ ಬಸ್ತಿರೋ ಅನ್ನ ಅಂದ್ಬಿಟ್ಟು ಚೆನ್ನಾಗಿ 3 ಹೊತ್ತು ತಿನ್ನೋದಲ್ಲ. ಮಧ್ಯಾಹ್ನ ಟೈಮ್ ಮಾತ್ರ ತಿನ್ನಬಾರ್ದು ಅಂತ ಏನಿಲ್ಲ, ತಿನ್ನಬಹುದು. ಅನ್ನ ಮಾಡೋದು ಹೇಗೆ ಅನ್ನೋದು ಗೊತ್ತಾಯ್ತಲ್ಲ. ಮತ್ತು ಟಿಪ್ಸು ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾರು ತಿನ್ನಬೇಕು, ಎಷ್ಟು ತಿನ್ನಬೇಕು ಅನ್ನೋದು ವಿಷಯ ನಿಮ್ಗೆ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಜೊತೆಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಅಥವಾ ಈ ಟಿಪ್ಸ್ ಇಷ್ಟ ಆಗಿದೆ ಅಂತ ಅನಿಸಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.